ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಇವತ್ತು ಭರ್ಜರಿಯಾಗಿ ರೋಡ್ ಶೋವನ್ನು ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಕೂಡ ತೆರಳಿದ್ರು. ರಾಜಾಹುಲಿ, ಬಿಜೆಪಿಯ ರಾಜಾಹುಲಿ ಅವರು ಖುದ್ದು ತೆರಳಿ ಇವತ್ತು ಪ್ರಚಾರವನ್ನು ಮಾಡಿ ಬಂದಿದ್ರು. ನೋಡಿ ಇವತ್ತಿನ ದೃಶ್ಯಾವಳಿ, ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ, ಸ್ಥಳೀಯ ನಾಯಕರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ನೋಡಿ ರೋಡ್ ಶೋನಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಹಾಗಾದರೆ ಇವತ್ತು ಬೆಳಗಾವಿಯಲ್ಲಿ ಹೇಗಿದೆ ಟ್ರೆಂಡ್ ನಿಮ್ಮ ಮುಂದೆ? ಬಿಜೆಪಿ 55%, ಕಾಂಗ್ರೆಸ್ 45% ಅಂತ ಹೇಳ್ತಾ ಇದೆ ಇವತ್ತಿನ ಟ್ರೆಂಡ್. ಇದು ಇವತ್ತಿನ ಟ್ರೆಂಡ್ ಅಷ್ಟೇ. ನೆಕ್ಸ್ಟ್ ಮೂಮೆಂಟ್ ಇದು ಚೇಂಜಸ್ ಆಗ್ಬೋದು, ನಾಳೆ ಕೂಡ ಇದು ಚೇಂಜಸ್ ಆಗುತ್ತೆ, ಬದಲಾವಣೆ ಆಗ್ತಾನೆ ಇರುತ್ತೆ. ಮೃಣಾಲ್ ಹೆಬ್ಬಾಳ್ಕರ್ ಏನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ಭರ್ಜರಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪಾಳ್ಯದಲ್ಲಿ ಉಸ್ತುವಾರಿ ಆಗಿರುವಂಥದ್ದು, ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ ಹೊಣೆಗಾರಿಕೆಯನ್ನು ಕೊಟ್ಟಿರೋದು ಸತೀಶ್ ಜಾರಕಿಹೊಳಿ ಅವರಿಗೆ. ಇಲ್ಲಿ ಅಭ್ಯರ್ಥಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು. ನೋಡಿ ಈಗ ಈ ಸಂದರ್ಭದಲ್ಲಿ ಮೋದಿಯವರ ಅಲೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತೇಳಿ ಕಾದು ನೋಡಬೇಕು. ಈಗ ವರ್ಕೌಟ್ ಆಗ್ತಾ ಇದೆ, ದಿನೇ ದಿನೇ ಇಲ್ಲಿ ಬಿಜೆಪಿ ತನ್ನ ಪರ್ಸೆಂಟೇಜ್ ಇದೆಯಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ. ಕಾಂಗ್ರೆಸ್ ಹಿಂದುಳಿದಿತ್ತು, ಆದರೆ ಕೊಂಚ ಮಟ್ಟಿಗೆ ಪುಟಿದೇಳುವಂಥ ಕೆಲಸಗಳಾಗ್ತಾ ಇದೆ, ಹತ್ರ ಬರುವಂಥ ಕೆಲಸಗಳಾಗ್ತಾ ಇದೆ. ಆಲ್ಮೋಸ್ಟ್ ಸದ್ಯದ ಮಟ್ಟಿಗೆ ಮುಂಬರುವಂಥ ದಿನಗಳಲ್ಲಿ ಇದು 50-50ಗೆ ಬಂದು ನಿಲ್ಲುತ್ತೆ. ಈ ಗ್ರಾಫ್, ಟ್ರೆಂಡ್ನ ಗ್ರಾಫ್ ಅಂತ ಹೇಳಲಾಗ್ತಾ ಇದೆ. ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸದ್ಯದ ಚಿತ್ರಣ. ಕಾಂಗ್ರೆಸ್ ಇಲ್ಲಿ ಬಿಜೆಪಿನ ಓವರ್ಟೇಕ್ ಮಾಡಬಲ್ಲ ಅನ್ನುವ ಶಕ್ತಿಗಳು, ಕೆಲಸಗಳು ಮಾಡ್ತಾ ಇದೆ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಪುತ್ರನನ್ನು ಗೆಲ್ಲಿಸ್ಕೊಂಡು ಬರುವ ಸಲುವಾಗಿ. ಆದರೂ ಕೂಡ ಟ್ರೆಂಡ್ ಹೇಳ್ತಾ ಇರುವಂಥದ್ದು ಬಿಜೆಪಿ ಅಭ್ಯರ್ಥಿ ಮುಂದಿದ್ದಾರೆ ಅಂತೇಳಿ, ಕಾಂಗ್ರೆಸ್ ಅಭ್ಯರ್ಥಿ 45% ಹಿಂದೆ ಇದ್ದಾರೆ ಅಂತೇಳಿ. ಚೇಂಜಸ್ ಆಗ್ಬೋದು, ಕಾದ್ ನೋಡೋಣ. ನೆಕ್ಸ್ಟ್ ನಿಮ್ಮ ಮುಂದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಟ್ರೆಂಡ್ನಲ್ಲಿ ದಿನೇ ಅಚ್ಚರಿ, ಮಹಾ ಅಚ್ಚರಿ ಬೆಳವಣಿಗೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಅಯ್ಯೋ ಹೋಯ್ತು ಕಾಂಗ್ರೆಸ್ಗೆ ಏನೂ ಇಲ್ಲ ಅಂತ ಅಂದುಕೊಳ್ಳುವಾಗಲೇ ಉಲ್ಟಾ ಹೊಡೆದಿದೆ. 28 ಕ್ಷೇತ್ರಗಳಲ್ಲೂ ಕೂಡ ಗರಗರ ತಿರುಗ್ತಾ ಇದೆ ಚಕ್ರ. ಎರಡನೇ ಹಂತದ 14 ಕ್ಷೇತ್ರಗಳಲ್ಲಂತೂ ಹಣಾಹಣಿ, ಯಾರು ಕೂಡ ಊಹೆ ಮಾಡೋದಕ್ಕಾಗ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮತಾಧಿಪತಿಯ ನಾಡಿ ಮಿಡಿತ ಇವತ್ತು ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಇರ್ತೀವಿ. ಅದು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಎರಡನೇ ಹಂತದ ಚುನಾವಣೆ ನಡೆಯುತ್ತಲ್ಲ, 14 ಲೋಕಸಭಾ ಕ್ಷೇತ್ರ, ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ತಿಳಿಸ್ಕೊಡ್ತೀವಿ. ನೋಡಿ ಭಾರಿ ಮುನ್ನಡೆಯಲ್ಲಿದ್ದಂಥ ಬಿಜೆಪಿಗೆ ಕೈಪಾಳ್ಯ ಈಗ ಬಿಗ್ ಪಂಚನ್ನು ಕೊಟ್ಟಿದೆ. 14 ಲೋಕಸಭಾ ಕ್ಷೇತ್ರಗಳ ಪೈಕಿ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ಮೊದಲನೆಯ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಈಗ ನಿಮ್ಮ ಮುಂದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗದ್ದಿಗೌಡರ್, ಮತ್ತೊಂದು ಕಡೆ ಸಂಯುಕ್ತ ಪಾಟೀಲ್. ವೆಯ್ಟ್ ಮಾಡಿ, ಇಲ್ಲಿ ನಿಮಗೆ ಅಚ್ಚರಿಯ ಪಾಯಿಂಟ್ ಇದೆ. ನಾವು ಅದನ್ನು ಗ್ರಾಫ್ ತೋರಿಸೋದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಹೇಳ್ತೀನಿ. ನೋಡಿ ಸಂಯುಕ್ತ ಪಾಟೀಲ್ ಪರವಾಗಿ ಪ್ರಚಾರಕ್ಕೆ ಧುಮುಕಿದ್ದಾರೆ ತಂದೆ ಸಚಿವರು ಶಿವಾನಂದ ಪಾಟೀಲ್ ಅವರು ಧುಮುಕಿ ಮತ ಬೇಟೆಗಿಳಿದಿದ್ದಾರೆ. ದಿನೇ ಈ ಭಾಗದಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾನೇ ಇದೆ. 45 ಇತ್ತು ಪರ್ಸೆಂಟೇಜ್, 48ಕ್ಕೆ ಬಂದಿತ್ತು ಮೊನ್ನೆ. ಹಾಗಾದರೆ ಇವತ್ತೆಷ್ಟಿದೆ? ಮೊನ್ನೆ ಬಿಜೆಪಿ 52% ಇತ್ತು, ಇವತ್ತೆಷ್ಟಿದೆ ನೋಡಿ ಅಲ್ಲಿ 51-49%. 51-49 ದಿನೇ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದರಲ್ಲೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಏರಿಕೆ ಆಗ್ತಾನೆ ಇದೆ. ದಿನೇ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಎವ್ರಿ ಡೇ, ಪ್ರತಿನಿತ್ಯವೂ ಕೂಡ ಚೇಂಜಸ್ ಆಗ್ತಾನೆ ಇದೆ, ಬದಲಾವಣೆಗಳಾಗ್ತಾ ಇದೆ. ನೋಡಿ ಸಂಯುಕ್ತ ಪಾಟೀಲ್ ಅವರು 42% ಅಲ್ಲಿದ್ದರು ಆರಂಭದಲ್ಲಿ. ನಾವು ಈ ಒಂದು ವಿಶೇಷ ಬುಲೆಟಿನ್ ಆರಂಭ ಮಾಡಿದಾಗ ಈಗ 49ಕ್ಕೆ ಬಂದು ನಿಂತಿದೆ. 49%
ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ ಕಾಂಗ್ರೆಸ್ ಅಂತೇಳಿ. 51% ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ BJP ಮುನ್ನಡೆ ಇದೆ ಅಂತೇಳಿ. BJP ಅಭ್ಯರ್ಥಿ PC ಗದ್ದಿಗೌಡರ್ ಮುಂದೆ ಇದ್ದಾರೆ. ಈ ಟ್ರೆಂಡ್ ಹೀಗೆ ಕಂಟಿನ್ಯೂ ಆಗುತ್ತಾ, ಚೇಂಜಸ್ ಆಗುತ್ತಾ? ಪ್ರತಿನಿತ್ಯವೂ ಕೂಡ ಕಾಯಬೇಕು ನಾವು. ಪ್ರತಿನಿತ್ಯವೂ ಕೂಡ ನಿಮಗೆ ಇದೇ ಸಮಯದಲ್ಲಿ ಯಾವ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್ ಅಂತೇಳಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನಿಮಗೆ ಮೊದಲು ತೋರಿಸಿರುವಂಥ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ನೆಕ್ಸ್ಟ್ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು BJP ಅಭ್ಯರ್ಥಿ, ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನ ಅಭ್ಯರ್ಥಿ. ಇಲ್ಲಿ ಟ್ರೆಂಡ್ ಹೇಗಿದೆ ಗೊತ್ತಾ? ಶಾಕ್ ಆಗ್ತಿರೋ ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ನೋಡಿ, 50-50%. ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಕುಟುಂಬಸ್ಥರು, ಬೆಂಬಲಿಗರು ಎಲ್ಲರೂ ಕೂಡ. ಆದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಆಗಿರೋದು, ಜವಾಬ್ದಾರಿಯನ್ನು ಕೊಟ್ಟಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. ಹಾಗಾಗಿ ಒಂದು ರೀತಿಯಲ್ಲಿ ಇಲ್ಲೂ ಕೂಡ ಪ್ರತಿಷ್ಠೆಯ ಕಣ ಆಗಿದೆ. BJP ಕಾಂಗ್ರೆಸ್ ಸಮಬಲ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ದಿನೇ ದಿನೇ ತಮ್ಮ ಪ್ರಚಾರವನ್ನು ಹೆಚ್ಚಿಸ್ಕೊಳ್ತಿದ್ದಾರೆ, ಟ್ರೆಂಡ್ನಲ್ಲೂ ಕೂಡ ಮುನ್ನುಗ್ತಾ ಇದ್ದಾರೆ. ಹೀಗೆ ಇವತ್ತು 50-50% ಅಂತ ಚಿಕ್ಕೋಡಿಯಲ್ಲಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ, ಮತದಾರನ ನಾಡಿ ಮಿಡಿತ ಇವತ್ತು ಇಬ್ಬರ ಪರವಾಗಿ ಕೂಡ ಸಮಬಲವಾದಂಥ ಒಲವಿರೋದು ಇಲ್ಲಿ ಇವತ್ತಿನ ಟ್ರೆಂಡ್ನಲ್ಲಿ ಗೊತ್ತಾಗ್ತಾ ಇದೆ. ನಾಳೆ ಚೇಂಜ್ ಆಗಲೂಬಹುದು, ಆಗದೆ ಹೀಗೆ ಕಂಟಿನ್ಯೂ ಆಗ್ಬೋದು, ಅಥವಾ ಏರ್ಪೇರ್ ಆಗುವಂಥ ಸಾಧ್ಯತೆಗಳು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.